ನೀನಂದ್ರೆ ಹೇಳು. ನೀನಂದ್ರೆ ತುಂಬಾ ಇಷ್ಟ. ಹಲೋ ವಿಘ್ನೇಶ್ವರ ವಿಘ್ನ ವಿನಾಯಕರ ಹರಹೋ 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 पूजाय राघवेन्द्राय सत्यधर्मरताय च भजितं कल्पवृक्षाय नमतां कामधेनुवे नमतां कामधेनुवे नमतां कामधेनुवे गुरुर्ब्रह्मा गुरुर्विष्णु गुरुर्देव महेश्वरः गुरु साक्षात् परब्रह्म तस्मै श्री गुरुवे नमः।
ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಭಾರತ ಜಯ ಭಾರತ ಜಯ ಭಾರತ त्रैलोक्यं मंगलं कुरु कौसल्या सुप्रजा रामपूर्वा संध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मंगलं कुरु कौसल्या सुप्रजा रामपूर्वा संध्या प्रवर्तते उत्तिष्ठ नरसार्दूला कर्तव्यं दैवमाह्निकम् हतु अवतार मारुतीशनी मुत्तिनारुति पिळगिदिना धरिसु महादेवनी बाळु बेळगिसु पादेवनी हतु अवतार
ಸಂಗಮೇಶ ತಂದೆ, ಎಷ್ಟೋ ಮನುಷ್ಯರ ಜೀವನದಲ್ಲಿ ಅದೆಷ್ಟೋ ಬಡತನ ಕಷ್ಟವನ್ನು ಕೊಟ್ಟಿರುವೆ ನೀನು ನಿಜ. ಆದರೆ ನಮ್ಮಂತಹ ಕಷ್ಟವನ್ನು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನ್ನ ಗಂಡ ಒಬ್ಬ ಬಡ ರೈತ, ಆದರೆ ತಮ್ಮನ ಓದಿಗಾಗಿ ಅಂತ ಇಲ್ಲಿವರೆಗೂ ಅವರು ಪಡಬಾರದ ಕಷ್ಟವನ್ನೇ ಪಡ್ತಾ ಇದ್ದಾರೆ. ಓದು ಮುಗಿಯಿತು, ಇನ್ನೇನು ಒಂದು ಒಳ್ಳೆಯ ನೌಕರಿ ಸಿಗಬೇಕು ಅಂದರೆ ಅದು ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಲಂಚ ಲಂಚ ಅಂತ ಬಾಯಿ ತೆಗೆದು ಕೊಡ್ತಿದ್ದಾರೆ ಅಧಿಕಾರಿಗಳು. ಹೀಗಿರ್ಬೇಕಾದ್ರೆ ಹಣ ಎಲ್ಲಿಂದ ತರ್ತಾರೆ? ಹೇಗೆ ಅವನಿಗೆ ನೌಕರಿನ ಕೊಡಿಸ್ತಾರೆ? ದೇವ, ಅವನ ವಿದ್ಯೆಗೆ ತಕ್ಕನ ಹಾಗೆ ಒಲಿದು ಅವನಿಗೊಂದು ಒಳ್ಳೆಯ ನೌಕರಿಯನ್ನು ದಯಪಾಲಿಸಿ ನಮಗಿರುವ ಕಷ್ಟವನ್ನು ದೂರ ಮಾಡು ತಂದೆ. ನಿನ್ನಲ್ಲಿ ಸರಿಗೊಟ್ಟಿ ಬೇಡಿಕೊಳ್ತಾ ಇದ್ದೀನಿ. ಕಾವೇರಿ, ನನ್ನ ತಂದೆ ಗೋಕರ್ಣೇಶ್ವರ ಪೂಜೆ ಮುಗಿಯಿತೇನು? ಹೌದು, ಬನ್ನಿ ಅಂದ್ರೆ ಈಗ ತಾನೇ ಪೂಜೆ ಮುಗಿಸಿದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನ. ಕಾವೇರಿ, ನನ್ನ ತಂದೆ ಗೋಕರ್ಣೇಶ್ವರಲ್ಲಿ ಏನೆಂದು ಬೇಡಿಕೊಂಡೆ? ಇನ್ನೇನ್ರಿ ಬೇಡಿಕೊಳ್ಳಿ, ಆದಷ್ಟು ಬೇಗ ನಮಗಿರುವ ಈ ಕಷ್ಟವೆಲ್ಲ ದೂರವಾಗಿ ನನ್ನ ಮೈದುನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು ನಮ್ಮನ್ನ. ಸಾಧ್ಯವಿಲ್ಲ ಕಾವೇರಿ, ಅದು ಯಾಕ್ರಿ ಹಾಗಂತೀರ? ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ದುಡಿದು ಬದುಕುತ್ತಿರೋರು ನಾವು ಕಾವೇರಿ. ನಮ್ಮಂತವರಿಗೆ ಬಡತನವೇ ಗತಿ. ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದೋ ಗೊತ್ತಿಲ್ಲ ಕಾವೇರಿ, ಯಾವ ಪಾಪ ಮಾಡಿದೋ ಗೊತ್ತಿಲ್ಲ. ಆದರೆ ನನ್ನ ತಂದೆ ಗೋಕರ್ಣೇಶ ನನಗಿಂತ ಶಿಕ್ಷೆ ಕೊಟ್ಟಿದ್ದಾನೆ. ನೋಡ್ರಿ, ಮನಸ್ಸಿಗೆ ನಮ್ಮಂತ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಕಾವೇರಿ, ಯಾರಿಗೆ ಬರಬಾರ್ದು. ನೋಡ್ರಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರೋಕೆ ಸಾಧ್ಯ ಏನು? ನೋಡಿ, ಬಡತನ ಸಿರಿತ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಸಿಡಿಲಿದ್ದಂತೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲ ರೀ. ಕೊನೆಗೆ ಉಳಿಯೋದು ನಮ್ಮಲ್ಲಿರೋ ಮಾಡಿರೋ ಒಳ್ಳೆ ಕೆಲಸ, ಒಳ್ಳೆತನ ಅಷ್ಟೇ ಸ್ವಾಮಿ. ಹೌದು ಕಾವೇರಿ, ನೀ ಹೇಳು ಮಾತು ನಿಜವಿದೆ. ಆದರೆ ನನ್ನ ತಂದೆ ಗೋಕರ್ಣೇಶ್ವರ ನಮ್ಮ ಮೇಲೆ ಕರುಣೆ ತೋರಲಿಲ್ಲ ಕಾವೇರಿ, ಕರುಣೆ ತೋರಲಿಲ್ಲ. ಯಾಕ್ರಿ ತೋರೋದಿಲ್ಲ? ಖಂಡಿತವಾಗಿ ತೋರ್ತಾನೆ. ನೋಡಿ, ನನ್ನ ಮೈದುನ ರವಿ ನಿಮ್ಮ ತಮ್ಮನಿಗೆ ಅವನು ಪಟ್ಟಿರೋ ಕಷ್ಟಕ್ಕೆ ಪ್ರಯತ್ನಕ್ಕೆ ಖಂಡಿತ ನೌಕರಿ ಸಿಗುತ್ತೆ. ಹಾಗೆ ನಿಮ್ಮಲ್ಲಿರೋ ಆ ಭಕ್ತಿ ಭಾವನೆಗೆ ಮೆಚ್ಚಿ ಆ ಭಗವಂತ ಕೂಡ ಕಳೆದು ಹೋದ ನಿಮ್ಮ ತಮ್ಮ ಮರಳಿ ನಿಮಗೆ ಸಿಗುವಂತೆ ಆಶೀರ್ವದಿಸ್ತಾನ್ರಿ. ಕಾವೇರಿ, ರವಿ ಬೆಂಗಳೂರಿನಲ್ಲಿ IAS ಓದುತ್ತಿದ್ದಾನೆ. ಇನ್ನೊಬ್ಬ ನನ್ನ ತಮ್ಮ ಮಂಜುನಾಥ ಮನೆ ಬಿಟ್ಟು ಹೋದವನು ಇನ್ನೂ ಮರಳಿ ಬಂದಿಲ್ಲ. ಅವನು ಎಲ್ಲಿಗಿದ್ದಾನೋ ಹೇಗಿದ್ದಾನೋ ಅವನನ್ನು ಆ ಗೋಕರ್ಣೇಶ್ವರೇ ಕಾಪಾಡಬೇಕು. ಏನ್ರಿ, ಖಂಡಿತವಾಗಿಯೂ ನಿಮ್ಮ ತಮ್ಮ ಬರ್ತಾನ್ರಿ. ಪ್ರೀತಿಯಿಂದ ಮುತ್ತು ಕೊಟ್ಟು ತುತ್ತು ಕಟ್ಟು ಜೋಪಾನ ಮಾಡಿದ್ರ ಆದ್ಮೇಲೆ ಈ ಅಣ್ಣನ ಪ್ರೀತಿ ವಾತ್ಸಲ್ಯ ಮರ್ತು ಬಿಡ್ತಾನೇನ್ರಿ? ಖಂಡಿತವಾಗಿಯೂ ಬಂದೇ ಬರ್ತಾನೆ. ಆ ದೇವರ ದಯೆ ನಮ್ಮ ಮೇಲಿದೆ ರೀ. ಕಾವೇರಿ, ನನ್ನ ತಂದೆ ತೀರಿಕೊಂಡು ನನ್ನ ತಾಯಿ ಪ್ರಾಣ ಬಿಡುವಾಗ ನೀನೇ ಇವರಿಗೆ ಸರ್ವಸ್ವ, ನೀನೇ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ ಭಾಷೆ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ನಾನು ಕೂಡ ಅವ್ರನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡಿಕೊಂಡೆ. ಯಾವುದೋ ಸ್ಕೂಲಕ್ಕ ಕಾರಿನ ಜಗಳವಾಡಿ ಮನೆ ಬಿಟ್ಟು ಹೋದ ಮಂಜುನಾಥ ಇನ್ನೂ ಕೂಡ ಮರಳಿ ಬನ್ನಿಗೆ ಬಂದಿಲ್ಲ. ಒಂದು ಹೊತ್ತು ಉಪವಾಸ ಬಿದ್ದಾದರೂ ನನ್ನ ತಮ್ಮ ರವಿ IAS ಓದುತ್ತಿದ್ದಾನೆ. ಅವನಿಗೊಂದು ಯಾವ್ದಾದ್ರು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ಕೈಯಲ್ಲಿ, ಸಿಕ್ಕರೆ ಸಾಕು. ಸಿಗುತ್ತೆ, ಆ ದೇವರ ದಯಿಂದ ಖಂಡಿತ ಸಿಗುತ್ತೆ. ಆ ಚಿಂತೆ ಬಿಡಿ. ಅಂದ ಹಾಗೆ ನಿನ್ನೆ ನೀವು ಹೊಲಕ್ಕೆ ಹೋಗಿದ್ರಲ್ಲ, ಆಗ ಸತ್ಯಜಿತನಿಗೂ ನಿಮಗೂ ಗಲಾಟೆ ಆಯ್ತಂತೆ.
ಹೋ ಅದನ್ನೇ ಹೇಳ್ಬೇಕಂತ ಮಾಡಿದ್ವಿ. ನಮಗೆ ಇರುವ 3 ಎಕರೆ ಜಮೀನಲ್ಲಿ ಅದೊಂದು ಸಾರಾಯಿ ಫ್ಯಾಕ್ಟ್ರಿ ಕಟ್ಟುತ್ತಾನಂತೆ. ನಿನ್ನ ಜಮೀನನ್ನು ಬಿಟ್ಟು ಕೊಡು, ನಿನ್ನ ಬೇಡಿದಷ್ಟು ಹಣ ಕೊಡುತ್ತೇನೆ ಅಂತ ಹೇಳಿ. ಅದಕ್ಕೆ ನೀವೇನಂತ ಹೇಳಿದ್ರಿ? ಸಾವುಕಾರಿ, ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟು ಹೋದ ಉಡುಗೊರೆ, ಅದನ್ನು ಮಾರುವುದಿಲ್ಲ ಅಂತ ಹೇಳಿದೆ. ಮತ್ತೆ ಅದಕ್ಕೆ ಅವನೇನು ಹೇಳಿದ? ಕಾವೇರಿ, ಅವರು ದೊಡ್ಡ ಜನ, ಮೇಲಾಗಿ ಸಿರಿವಂತರು. ಲಕ್ಷ್ಮಿ ಅವರ ಮನೆಯಲ್ಲಿ ಕಾಲು ಮುರಿದುಕೊಂಡು ಆಗ ನಮ್ಮಂತ ಬಡ ಪಾಪಿಗಳ ಕೋಪ ಅಷ್ಟೇ ಕಾವೇರಿ, ಕೋಪ ಅಷ್ಟೇ. ಅಂದ್ರೆ ಏನ್ರಿ ಮಾತಿನ ಅರ್ಥ? ಅವನೇನೇ ಭಯ ಪಡಿಸಿದ ಅಂತ ಇದ್ದ ಹೊಲವನ್ನ ಅವನಿಗೆ ಬಿಟ್ಟು ಕೊಡ್ಬೇಕು ಅಂತ ತಾನೇ? ಇಲ್ಲ ಕಾವೇರಿ, ಅದು ನನ್ನ ಜಮೀನು. ಇಲ್ಲ ಕಾವೇರಿ, ಅದು ನನ್ನ ಜಮೀನು. ಅದರಲ್ಲಿ ಬೆಳೆದ ಧಾನ್ಯದಿಂದಲೇ ಒಂದು ಹೊತ್ತು ಊಟ ಮಾಡುತ್ತಿರುವುದು. ಅದನ್ನು ಮಾಡುದುಂಟೆ, ಅದು ನನ್ನ ಜನ್ಮ ಇರುವವರೆಗೂ ಸಾಧ್ಯವಿಲ್ಲ. ನಿಜಾರಿ ನಿಮ್ಮ ಮಾತು. ಭೂತಾಯಿನ ನಂಬಿ ನಡೆಯೋರು ನಾವು. ಆ ಒಂದು ಭೂಮಿ ನಮ್ಮ ಹತ್ರ ಇದ್ರೆ ಕಷ್ಟನೋ ಸುಖನೋ ಬೆವರು ಸೂರಿಸಿ ದುಡಿದು ನಿಮ್ಮ ತಮ್ಮನಿಗೊಂದು ಒಳ್ಳೆಯ ನೌಕರಿ ದೊರಕಿಸೋಕೆ ಆ ಭೂತಾಯಿ ಕಣ್ಣು ತೆರೆದ್ರೆ ಖಂಡಿತ ಸಾಧ್ಯವಾಗುತ್ತೆ ರೀ. ನಮಗಿರೋ ಬಡತನವಾದರೂ ದೂರವಾಗುತ್ತೆ. ನೋಡಿ, ಆ ಹೊಲಕ್ಕೆ ಎಂಥ ಕಷ್ಟ ಬಂದರೂ ನೀವು ಕೈ ಹಚ್ಚೋದಿಲ್ಲ, ಅದನ್ನ ಮಾರೋದಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ. ಕಾವೇರಿ, ನನ್ನ ಮೇಲೆ ಸಂಶಯವೇ? ನಾನು ಮಣ್ಣಿನ ಮಗ. ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟು ಹೋದ ಉಡುಗೊರೆ. ನನ್ನ ಜೀವ ಇರೋರಿಗೂ ಸಾಧ್ಯವಿಲ್ಲ ಕಾವೇರಿ, ಇದೇ ನನ್ನ ಮಾತು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಹಾಗಾಯ್ತು. ನೋಡ್ರಿ, ಹೊತ್ತಾಗಿದೆ, ಮೊದಲು ಊಟ ಮಾಡಿಕೊಂಡು ಆಮೇಲೆ ಹೊಲದ ಕಡೆ ಹೋಗೋರಂತೆ. ಆಯ್ತು ನೋಡಿ ಕಾವೇರಿ. ಕಾವೇರಿ, ಇದರಲ್ಲಿ ಸ್ವಲ್ಪ ಏನಿದೆ ಎಂದು ಸ್ವಲ್ಪ ಓದಿ ತಿಳಿಸುವೆಯಾ? ಏನ್ರಿ ಇದು? ನಿಮ್ಮ ತಮ್ಮ ಅಂದ್ರೆ ನಮ್ಮ ಮೈದುನನ ಪತ್ರ ರೀ. ಅಣ್ಣ, ಈ ಪತ್ರ ಬರೆಯಲು ಕಾರಣವೇನೆಂದರೆ, ನಾನಿಲ್ಲಿ ಚೆನ್ನಾಗಿದ್ದೀನಿ. ನನ್ನ IAS ಪರೀಕ್ಷೆ ಇದೇ ವಾರ ಬರ್ತಾ ಇದೆ. ಅದಕ್ಕೆ ಕಟ್ಟೋಕೆ ಅಂತ 10,000 ಹಣ ಅರ್ಜೆಂಟಾಗಿ ಬೇಕು ಅಣ್ಣ. ಇನ್ನೆರಡು ದಿನದಲ್ಲಿ ಊರಿಗೆ ಬರ್ತಾ ಇದ್ದೀನಿ. ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡಿಕೊಳ್ಳಿ. ಇತಿ ನಿಮ್ಮ ತಮ್ಮ ರವಿ. ಅಯ್ಯೋ ದುರು ಇದೆ. ನಾನೇನು ಮಾಡಲಿ? ಯಾರ ಮೊರೆ ಹೋಗಲಿ? ಈಗಾಗಲೇ 2 ಕಡೆ ಸಾಲ ತೆಗೆದು ರವಿಗೆ ಕಳಿಸಿದ್ದೇನೆ. ನಾನು ಯಾರ ಹತ್ತಿರ ಸಾಲ ಕೇಳಲಿ? ನಾನು ಯಾರ ಮೊರೆ ಹೋಗಲಿ? ಸ್ವಾಮಿ, ಸಂಕಟ ಮಾಡ್ಕೊಳ್ಬೇಡಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ನಾನು ನಿಮ್ಮ ಅರ್ಧಾಗಿನಿ. ನಿಮ್ಮ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ಇರಬೇಕಾದವಳು. ನಿಮಗೆ ಕಷ್ಟ ಬಂದ್ರು ಸುಖ ಬಂದ್ರು ಅದರಲ್ಲಿ ನನಗೂ ಅರ್ಧ ಪಾಲಿದೆ ರೀ. ಕಾವೇರಿ, ಮದುವೆಯಾದರೆ ಸಾಕು, ಪೀತಾಂಬರವನ್ನು ಹುಟ್ಟಿಕೊಂಡು ಬಂಗಾರದ ಆಭರಣ ಧರಿಸಿಕೊಂಡು ಮೆರೆಯುತ್ತಿರುವ ಸಮಾಜದಲ್ಲಿ ಮದುವೆಯಾಗಿ 5 ವರ್ಷ ಕಳೆದರೂ ಒಂದು ಹೊಸ ಸೀರೆಯನ್ನು ಬಯಸದೆ ನೀನು ಕಾವೇರಿ, ನೀನು ನನ್ನ ಮಡದಿಯಲ್ಲ, ನನ್ನ ಪಾಲಿನ ದೇವತೆ ಕಾವೇರಿ. ಎಂಥ ಮಾತಾಡ್ತಾ ಇದ್ರೆ? ಹೆಂಡತಿಯರಂದ್ರೆ ಕೇವಲ ರಾತ್ರಿ ರಾಣಿಯರೇ ಅಂತ ತಿಳಿದುಕೊಂಡು ಅವರನ್ನ ಕಾಲಲ್ಲಿರೋ ಕಸಕ್ಕಿಂತ ಕೀಳಾಗಿ ಕಾಣೋ ಗಂಡಂದ್ರು ಇದ್ದಾರೆ ಈ ಸಮಾಜದಲ್ಲಿ. ಆದರೆ ನೀವು ಹಾಗಲ್ಲ. ನನ್ನ ಕೈ ಹಿಡಿದ ಮೇಲೆ ನಾನೇ ನಿಮ್ಮ ಸರ್ವಸ್ವ ಅಂತ ತಿಳಿದು ಯಾವ ಹೆಣ್ಣನ್ನು ಸಹ ಕಣ್ಣೆತ್ತಿ ನೋಡಿದೆ. ಶ್ರೀರಾಮಚಂದ್ರನಿಗಿಂತ ಹೆಚ್ಚಾಗಿ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೆ. ನಿಜವಾಗ್ಲೂ ನಿಮ್ಮನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ, ಪುಣ್ಯ ಮಾಡಿದೆ. ಕಾವೇರಿ, ನನ್ನ ರಕ್ತವನ್ನಾದರೂ ಮಾಡಿ ಹಣ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ. ಸಾಕು, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಿಮಗೆ ಹಣ ತಾನೇ ಬೇಕು. ಈಗ ನನ್ನ ಕೊರಳಲ್ಲಿರೋ ಈ ಮಾಂಗಲ್ಯವಿದೆ, ಇದನ್ನ ಅಡಿಬಿಟ್ಟು ಹಣದ ವ್ಯವಸ್ಥೆ ಮಾಡಿ. ದಯವಿಟ್ಟು ಇಲ್ಲ ಅನ್ಬೇಡಿ, ತೆಗೆದುಕೊಳ್ಳಿ ಇದನ್ನ. ಕಾವೇರಿ, ನೀನೇನು ಮಾತನಾಡುತ್ತಿರುವೆ? ಮಾಂಗಲ್ಯ ಮುತ್ತೈದರ ಸಂಕೇತ, ಅದನ್ನು ಮಾರುವುದೇ? ಅಯ್ಯೋ ದುರುಗಿದೆ. ತಂದೆ ಗೋಕರ್ಣೇಶ, ಇದೇ
ಎಂತ ಪರೀಕ್ಷೆ ತಂದಿಟ್ಟಿಯಪ್ಪ ನನಗೆ ಕಾವೇರಿ. ಅಂದರೆ ನಾನು ನಿನ್ನ ಪಾಲಿಗೆ ಸತ್ತು ಹೋದೇನೇನು? ಸ್ವಾಮಿ ಬಿಡ್ತು ಅನ್ನಿ. ನೋಡಿ, ನಾನು ಆ ಭಾವನೆಯಿಂದ ಹೇಳ್ತಾ ಇಲ್ಲ ರೀ. ನೋಡಿ, ನಮಗಿರುವ ಕಷ್ಟ ತೀರ್ಬೇಕಾದ್ರೆ ಇದೊಂದೇ ದಾರಿ. ನನ್ನ ಮುಂದೆ ಬಂಗಾರದ ಆಭರಣದಾಗಿ ನೀವೇ ಇರ್ಬೇಕಾದ್ರೆ ಈ ಚಿನ್ನದ ತೊಕಡೆ ಮೇಲೆ ನಮಗೆ ಯಾಕ್ರಿ ಆಸೆ? ದಯವಿಟ್ಟು ಅಲ್ಲ ಬೇಡಿ, ತೆಗೆದುಕೊಳ್ಳಿ, ಇದನ್ನ ಮಾರಿ ಹಣವನ್ನು ತೆಗೆದುಕೊಂಡು ಕೊಡು. ನಾ ಮಾಡಿದ ಪಾಪವನ್ನೆಲ್ಲ ನೀನು ಅನುಭವಿಸುತ್ತೀಯ. ಕೊಡು ಕಾವೇರಿ. ಮಾಂಗಲ್ಯವು ಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಅವಳವು ಸಿರು ಅಲ್ಬುಗೆಗೆ ಪ್ರೀತಿ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಇದನ್ನ ತೆಗೆದುಕೊಂಡು ಹೋಗಿ ಆದಷ್ಟು ಬೇಗ ರವಿಗೆ ಹಣ ಕಳಿಸಿ. ಆಯ್ತು ಕಾವೇರಿ. ಅಣ್ಣ ಅಣ್ಣ ಬಾರಪ್ಪ ಪ್ರವೀಣ, ಈಗ ಬಂದೇನಪ್ಪ? ಇಷ್ಟು ದಿನ ಎಲ್ಲಿ ಹೋಗಿದ್ಯಪ್ಪ? ಕಾಣಿಸ್ಲಿಲ್ಲಲ್ಲ. ಚೆನ್ನಾಗಿದ್ದೇನಪ್ಪ? ಏನು ಮಾಡುವುದನ್ನ, ನಮ್ಮಂತ ಬಡವರು ಎಷ್ಟೇ ವಿದ್ಯಾವಂತರಾದರೂ ಲಂಚಭೂತ ನಮ್ಮನ್ನು ಕಾಡುತ್ತಿದೆ. ಅದಕ್ಕಾಗಿ ನನಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ. ಆದ ಕಾರಣ ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇರಲಿ ಬಿಡಪ್ಪ, ಇರಲಿ. ಯಾವ ಕೆಲಸವಾದರೇನು, ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ಮಾತೆ ಇದೆ. ಎಲ್ಲಾದ್ರೂ ದುಡಿದು ತಿನ್ನಬೇಕಲ್ಲವೇ ಈ ಹಾಳ ಸಮಾಜದಲ್ಲಿ? ಅಣ್ಣ, ರವಿ ಏನಾದರೂ ನಿನಗೆ ಲೆಟರ್ ಕಳಿಸಿದನೇನು? ಕಳಿಸಿದ್ದಾನಪ್ಪ, ಕಳಿಸಿದ್ದಾನೆ. ಇನ್ನೆರಡು ದಿನಗಳಲ್ಲಿ ಊರಿಗೆ ಬರುತ್ತಿದ್ದಾನೆ. ಅಣ್ಣ, ನನ್ನ ಹಾಗೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುವುದು ಬೇಡ. ಅವನು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಬರೆದು ಒಂದು ಸರ್ಕಾರಿ ನೌಕರಿ ತೆಗೆದುಕೊಳ್ಳಬೇಕೆಂಬುದೇ ನನ್ನ ಆಸೆ ನೋಡಣ್ಣ, ನನ್ನ ಆಸೆ ನೋಡು. ಅತ್ತಿಗೆ, ನಿನ್ನ ಕೊರಳಿರಲು ಮಾಂಗಲ್ಯ ಏನಾಯ್ತು? ಪ್ರವೀಣ, ಅದು ಅದು ನಾನು ಹೇಳ್ತೀನಿ ಪ್ರವೀಣ. ಅತ್ತಿಗೆ ಹೇಳದಿದ್ದರೆ ನನ್ನ ಮೇಲೆ ಆನೆ ಆಯಿತು. ಹೇಳ್ತೀನಪ್ಪ, ಹೇಳುತ್ತೇನೆ. ರವಿಯ ಫ್ಯೂಸ್ ಕಟ್ಟಲು ಹಣವಿರಲಿಲ್ಲ. ಯಾರ ಹತ್ತಿರ ಕೇಳಬೇಕಂತ ಸಂಕಟ ಪಡುತ್ತಿದ್ದಾಗ ತನ್ನ ಮೈದನ ಸಲುವಾಗಿ ತನ್ನ ಮಾಂಗಲ್ಯವನ್ನು ತ್ಯಾಗ ಮಾಡಿದಳಪ್ಪ. ಇಲ್ಲಿದೆ ನೋಡಪ್ಪ ಮಾಂಗಲ್ಯ, ಇಲ್ಲಿದೆ. ಅಣ್ಣ, ಇಂಥ ವಿಷಯವನ್ನು ನನ್ನ ಮುಂದೆ ಏಕೆ ಮುಚ್ಚಿಟ್ಟಿದ್ದೀರಣ್ಣ? ಇಷ್ಟು ದಿವಸ ನಾನೊಬ್ಬ ಅನಾಥನಲ್ಲ ಎಂದು ತಿಳಿದುಕೊಂಡಿದ್ದೆ. ಆದರೆ ನಾನೊಬ್ಬ ಅನಾಥ ಅನಾಥ. ಪ್ರವೀಣ, ಏನು ಮಾತಾಡ್ತಾ ಇದೀಯಪ್ಪ ನೀನು? ಏನು ಮಾತಾಡ್ತಾ ಇದೀಯಾ? ಎತ್ತ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳದ ಈ ಹಾಳು ಸಮಾಜದಲ್ಲಿ ಇಷ್ಟು ದೊಡ್ಡವನಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರೋ ನನ್ನ ಅತ್ತಿಗೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಯಾದಿಗಳು ಎಂಬ ಗಾದೆ ಮಾತನ್ನು ಹಿಂದು ನುಗ್ಗಿ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಅಣ್ಣ ಅತ್ತಿಗೆ ನನ್ನ ಪಾಲ ದೇವರು ನೀವು. ಪ್ರವೀಣ, ನಿನ್ನಂತ ಗೆಳೆಯನ ಪಡೆದು ನನ್ನ ರವಿ ಪುಣ್ಯವಂತನಪ್ಪ. ನನ್ನ ರವಿ ಪುಣ್ಯವಂತನು. ಅಣ್ಣ, ನಿನ್ನ ಸಲುವಾಗಿ ಹಾಗೂ ರವಿಯ ಸಲುವಾಗಿ ಎಂಥ ಸಂಕಟದ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸುವ ಜವಾಬ್ದಾರಿ ನನ್ನದು. ನನ್ನ ಅತ್ತಿಗೆ ಮಾಂಗಲ್ಯಕ್ಕೆ ಎಂದು
ಕುತ್ತು ಬರಬಾರದು. ಆ ಮಾಂಗಲ್ಯವನ್ನು ನನ್ನ ಅತ್ತಿಗೆ ಕೊರಳಿಗೆ ಹಾಕಿ ಬಿಡು. ಆಯ್ತಪ್ಪ, ನಿಮ್ಮ ಅತ್ತೆಂಗೆ ಮಂಗಲ್ಯನು ಮರಳಿ ಕೊಡುತ್ತೇನೆ. ಪ್ರವೀಣ, ರವಿ ಬರುವುದು ತುಂಬ ವೇಳೆ ಆಗುತ್ತೆ ಅಂತ ಕಾಣುತ್ತೆ. ನಾನು ಅಡುಗೆ ಸಿದ್ಧ ಮಾಡಿದ್ದೀನಿ, ಬಾರಪ್ಪ ಊಟ ಮಾಡ್ಕೊಂಡು ಹೋಗು. ಬೇಡ ಅತ್ತಿಗೆ, ನೀವಿಬ್ಬರನ್ನು ನೋಡಿ ಹಸಿದ ಹೊಟ್ಟೆ ತುಂಬಿದಂತಾಯ್ತು. ನಾನಿನ್ನು ಹೋಗಿ ಬರುತ್ತೇನೆ. ನಿಮ್ಮಿಬ್ಬರ ಆಶೀರ್ವಾದ ಇದ್ದರೆ ಅಷ್ಟೇ. ನಮ್ಮ ಬಂದ ಕಷ್ಟವನ್ನು ದೇವರ ರೂಪದಲ್ಲಿ ಬಂದು ಬಗೆಹರಿಸಿದ ಪ್ರವೀಣ, ಆ ಸದಾಕರ ಗೋಕರ್ಣೇಶ್ವರ ಸಿದವನಲ್ಲಿ ಆಶೀರ್ವಾದವಿರಲಿ. ಹೌದ್ರಿ, ನಮ್ಮ ಪ್ರವೀಣ ತುಂಟ ಹುಡುಗ, ತುಂಬ ಒಳ್ಳೆಯವನು. ಒಳ್ಳೆ ಸಮಯಕ್ಕೆ ದೇವ್ರ ಹಾಗೆ ಬಂದ ನೋಡಿ. ನಡೀರಿ, ಹೊತ್ತಾಯ್ತು. ಊಟ ಮಾಡೋದು ಅಥವಾ ಹೀಗೆ ಮಾತೆ ಹೇಳೋದು? ಬರೀ ಊಟನ ಸ್ವಲ್ಪ ಏನಾರನ್ನ ನಮ್ಮ ಮನ ತನಸಿವೆಯಾ? ನೀವು ಹಿಂಗೆಲ್ಲ ಸಪ್ಪಿಗೆ ಕೇಳಿದ್ರೆ ಆಗಲ್ಲಪ್ಪ. ನೀವು ನಗನಗತ್ತ ಕೇಳಬೇಕು. ಸ್ವಲ್ಪ ನಗರಿ ಎಲ್ಲಿ ನೋಡೋಣ. ಅಯ್ಯೋ ಅಯ್ಯೋ ನನ್ನ ಗಂಡ. ಆಗ್ಲಿ, ಕಾವೇರಿಯ ನಯನಗೆ ಜೀವನ ಮುಖವ ಕಂಡಿದ್ದೆ. ತಂಗಾಳಿಯು ನಾಡೊಳಗೆ ಜೀವನು ಸಿರನು ಸೋಕಿದ್ದೆ. ಮೂಗುತಿ ಮುತ್ತು ಚಂದ, ವಾಲೆ ಜುಮಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ, ವಾಲೆ ಜುಮಕೆ ಗತ್ತು ಚಂದ, ಕಾಸಗಲ ಗತ್ತು ಚಂದ, ನಾಗಜಡೆ ಜುಟ್ಟು ಚಂದ. ಚಂದ ಗಣನಿ ಬನಗಿಂದ ಕಾಲಿಟ್ಟರೆ ಗೆಜ್ಜೆಗಳೇ ಜೀವನ ಮರಳಾಗಿ ಮಹಾಕುವೆ ಚಂದ ಗಣ ಗಪ್ಪಿಯಿಂದ ಎಪ್ಪೆಗಳ ಮೆಡಿಗೀಸೋ ಹೂವರಳಿಸಬರಿ ಚಂದ ಉಗ್ರ ಸೋಪಣನ ಬಣ್ಣ ಹೂವಾಗಿ ಸಬರಿ ಚಂದ ಹೆಚ್ಚಿಕೊಂಡು ರಾಜನ ಜಾತ್ರೆಯಲ್ಲಿ ತುಂಬೆಲ್ಲ ಈ ಗೊಂಬೆತ. I love you, Mama. I love you, Mama. ಮೂಗುತಿ ಮುತ್ತು ಚಂದ, ವಾಲೆ ಜುಮಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ.
ಆಗುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಿಬಿಡ್ಬೇಕು. ಆಯ್ತು ನಡಿ ಕಾವೇರಿ, ಊಟ ಮಾಡಿಕೊಂಡು ಹೊಲದ ಕಡೆ ಹೋಗಿ ಬರಬೇಕು. ಬನ್ನಿ.